ಆತ್ಮೀಯರೇ, ಹುಟ್ಟು ಮತ್ತು ಮರಣ ಒಂದೇ ಸಲ ಸಿಗುವಂಥದ್ದು. ಹುಟ್ಟು ಮತ್ತು ಮರಣ ಎರಡೆರಡು ಸಲ ಅಥವಾ ಹಲವಾರು ಬಾರಿ ಯಾರಿಗೂ ಸಿಗುವುದಿಲ್ಲ, ಒಂದೇ ಸಲ. ಹಾಗೆಯೇ ಆ ಹುಟ್ಟು ಮತ್ತು ಮರಣದ ನಡುವೆ ಹಲವಾರು ಸಾರಿ ನಮಗೆ ಕಲಿಯುವಿಕೆಗೆ, ಆಹ್ವಾನಿಸಿಕೊಳ್ಳುವಿಕೆಗೆ, ಕಲಿತುಕೊಳ್ಳಲು, ಅರಿತುಕೊಳ್ಳಲು ಬಹಳಷ್ಟು ಅವಕಾಶಗಳು ಸಿಗುತ್ತಾ ಇರ್ತವೆ. ಖಂಡಿತವಾಗಿ ಒಂದು ವೇಳೆ ಅರಿತುಕೊಳ್ಳಲು, ಕಲಿತುಕೊಳ್ಳಲು, ಆಹ್ವಾನಿಸಿಕೊಳ್ಳಲು, ನಮ್ಮೊಳಗೆ ಅದನ್ನು ಸೇರಿಸಿಕೊಳ್ಳಲು ನಮಗೆ ಅವಕಾಶ ಸಿಕ್ಕಾಗಲೆಲ್ಲ ನಾವು ಅದನ್ನು ಬಳಸಿಕೊಳ್ಳಲಿಲ್ಲ ಎಂದಾದರೆ ನಮ್ಮಷ್ಟು ದುರದೃಷ್ಟವಂತರು ಯಾರೂ ಇಲ್ಲ. ಬದುಕು ಕಲಿಯುವಿಕೆಯ ಒಂದು ಪ್ರಕ್ರಿಯೆಯಾಗಿದೆ. ಕೆಲವು ಸಲ ನಾವು ಉದ್ದೇಶಪೂರ್ವಕವಾಗಿ ಕಲಿತರೆ, ಇನ್ನು ಕೆಲವು ಸಲ ನಮಗೆ ಅರಿವಿಲ್ಲದೆಯೇ ನಾವು ಕಲಿತುಕೊಂಡು ಹೋಗುತ್ತೇವೆ, ಅಥವಾ ನಮಗೆ ಅರಿವಿಲ್ಲದೆಯೇ ಹಲವಾರು ಅನುಭವಗಳು ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ. ನಾವು ಅದನ್ನು ಒಳಗೆ ಆಹ್ವಾನಿಸಿಕೊಳ್ಳುತ್ತಲೇ ಇರುತ್ತೇವೆ, ನಮಗೆ ಅದು ಬೇಕಾಗಿರಲಿ ಇಲ್ಲದೇ ಇರಲಿ. ಆದರೆ ಕಲಿಯುವಂತಹ ಪ್ರಕ್ರಿಯೆ, ಜೀವನ ಅನ್ನುವಂಥದ್ದು ಒಂದು ಕಲಿಯುವ ಪ್ರಕ್ರಿಯೆಯೇ ಆಗಿದೆ. ಮರಣದವರೆಗಿನ ಜೀವನ ಅಂದರೆ ಕಲಿಯುವಿಕೆಯ ಒಂದು ಪ್ರಕ್ರಿಯೆ. ಹಾಗಾಗಿ ಕಲಿತುಕೊಳ್ಳುವಿಕೆ, ಉದ್ದೇಶಪೂರ್ವಕವಾಗಿ ಕಲಿತಾಗ ಮಾತ್ರ ನಾವು ನಮ್ಮ ಬೆಳವಣಿಗೆಯನ್ನು ಕಾಣಲು ಸಾಧ್ಯ. ಅಂತಹವರನ್ನು ಬಲಗಡೆಯಲ್ಲಿರುವವರು ಅಥವಾ ನಿಮ್ಮ ರೆಕಾರ್ಡನ್ನು ಅಥವಾ ನಿಮ್ಮ ದಾಖಲೆಯನ್ನು ಬಲಗೈಯಲ್ಲಿ ನೀಡಲಾಗುವುದು ಅಂತ ಹೇಳಲಾಗಿದೆ. ಅದೃಷ್ಟವಂತರು, ಜ್ಞಾನಿಗಳು, ಬುದ್ಧಿವಂತರು ಯಾರು ಅಂತ ಹೇಳಿದರೆ, ಅವಕಾಶ ಸಿಕ್ಕಾಗ, ನಮ್ಮೆದುರಿಗೆ ಅವಕಾಶಗಳು ಇದ್ದಾಗ ಅದನ್ನು ಬಳಸಿಕೊಳ್ಳುವವರು, ಅದನ್ನು ತನ್ನೆಡೆಗೆ ಆಹ್ವಾನಿಸಿಕೊಳ್ಳುವವರು ಮಾತ್ರ ಆಗಿದ್ದಾರೆ. ಒಂದು ವೇಳೆ ತನಗೆ ಅವಕಾಶ ಸಿಕ್ಕಾಗ ತನಗೆ ಬೇಡ, ನನಗೆ ಅಗತ್ಯವಿಲ್ಲ ಅನ್ನುವಂತಹ ಭಾವವನ್ನು ಹೊಂದಿ ಯಾರು ಅರಿತುಕೊಳ್ಳುವಿಕೆಯನ್ನು ತಿರಸ್ಕಾರ ಮಾಡುತ್ತಾರೋ ಖಂಡಿತವಾಗಿಯೂ ಅವರು ಎಡಭಾಗದಲ್ಲಿರುವವರು. ಬಲಭಾಗ ಮತ್ತು ಎಡಭಾಗ ಅಂತಹ ಒಂದು ಸಿದ್ಧಾಂತ ಏನಿದೆ, ಬಲಭಾಗ ಅಂದರೆ ಬುದ್ಧಿವಂತರ ಒಂದು ಸಾಲು, ಎಡಭಾಗ ಅಂತ ಹೇಳಿದರೆ ಬುದ್ಧಿವಂತಿಕೆಯನ್ನು ನಿಷ್ಪ್ರಯೋಜಕಗೊಳಿಸಿದಂತಹ ಮನುಷ್ಯರ ಒಂದು ಸಾಲು. ಹಾಗಾಗಿ ನಾವು ಬಲಗಡೆಯಲ್ಲಿರಬೇಕು, ಎಡಗಡೆಯಲ್ಲಿರಬೇಕು ಅನ್ನೋದನ್ನು ನಾವೇ ನಿರ್ಧರಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ಜೀವನವನ್ನು ತೆರೆದಿಟ್ಟುಕೊಳ್ಳಬೇಕಾಗಿದೆ. ಹಾಗಾಗಿ ಕಲಿಯುವಂತಹ ಅವಕಾಶ ಸಿಕ್ಕಾಗ ಖಂಡಿತವಾಗಿಯೂ ಅದನ್ನು ಬಳಸಿಕೊಳ್ಳಿ, ಆ ಅನುಗ್ರಹಗಳನ್ನು ತಮ್ಮದಾಗಿಸಿಕೊಳ್ಳಿ ಅನ್ನುವಂಥ